15 ದಿನಗಳಿಂದ ನಡೆದ ಗುಡುಗಳಲೆ ಜಯದೇವ ಜಾನುವಾರುಗಳ ಜಾತ್ರೆಗೆ ತೆರೆ. ಗ್ರಾಮೀಣ ಸೊಗಡಿನ ಜಾತ್ರೋತ್ಸವಗಳು ಸಂಸ್ಕೃತಿಯ ಮಿಲನವಾಗಿದ್ದ ಪ್ರಸ್ತುತ ದಿನಗಳಲ್ಲಿ ಜಾತ್ರೋತ್ಸವಗಳು ಮೋಜು ಮಸ್ತಿ ಮಾಡೋ ಸ್ಥಳವಾಗ್ತಾ ಇರೋದು ಕಳವಳಕಾರಿ ವಿಷಯ ಅಂತ ಕೊಡ್ಲಿಪೇಟೆ ಕಲ್ಲುಮಠದ ಮಹಾಂತ ಸ್ವಾಮೀಜಿ ವಿಷಾದಿಸಿದ್ರು. ಬೆಳ್ಳಿಪಲಿಕೆ ಉತ್ಸವ ಇವತ್ತಿತ್ತು, ಪಂಚಬ್ರಹ್ಮ ಮಹೋತ್ಸವ ಅಂತ 5 ಜನ ಜಂಗಮರನ್ನು ಕೂರಿಸಿಕೊಂಡು ಸಿದ್ಧಗಂಗಾ ಸ್ವಾಮೀಜಿಯವರು ನೋಡಿಕೊಂಡು ಅವರನ್ನ ಮೇಲೆ ಪಲ್ಲಕ್ಕಿ ಮೇಲೆ ಕೂರಿಸಿ ಪೂಜಾರನ್ನಾಗಿ ಮಾಡಿ ರಥವನ್ನೇ ಎಳಿತಾ ಇದ್ದಾರೆ. ನಮ್ಮ ಒಂದು ಅಭಿಲಾಷೆ, ಒಂದು ಆಸೆ ಏನು ಅಂತಂದರೆ, ಇವುಗಳೆಲ್ಲರೂ ಕೂಡ ಒಂದೊಂದು ತುಂಡು ತ್ಯಾಗದ ಮರಗಳನ್ನು ಏನು ಆಚಾರ್ಯರು ಅಳತೆ ಕೊಡ್ತಾನೆ, ಎಲ್ಲರೂ ಕೂಡ ತ್ಯಾಗದ ತುಂಡುಗಳನ್ನು ಕೊಟ್ಟರೆ ಚಕ್ರವನ್ನು ಹೂಡಿ ಇಲ್ಲೊಂದು ರಥೋತ್ಸವವನ್ನು ಮಾಡಿದರೆ, ಶ್ರೀ ಬಸವೇಶ್ವರ ರಥೋತ್ಸವ ಅಂತೇಳಿ ಏರ್ಪಾಡು ಮಾಡಿದರೆ ಶಿವರಾತ್ರಿ ಟೈಮಲ್ಲಿ ಜನಸಂದಣಿನೂ ಆಗ್ತದೆ, ಜಾತ್ರೆಗೂ ಕೂಡ ಒಂದು ಕಳೆ ಬರ್ತದೆ. ಅಡ್ಡೆ ಹೊತ್ಕೊಂಡು ಅಲ್ಲಿಂದ ತಗೊಬಂದು ಇಲ್ಲಿಂದ ರಥದಲ್ಲಿ ಎಲ್ಲ ಕೂಡ ಮೆರವಣಿಗೆ ಮಾಡಿದರೆ ಈ ಜಾತ್ರೆಗೆ ಒಂದು ಕಳೆಗಟ್ಟುತ್ತದೆ. ಹೆಚ್ಚಿನದಾಗಿ ಏನು ರಥಕ್ಕೆ ಅಷ್ಟೇನು ಖರ್ಚು ಬರದೇ ಇದ್ರೂ ಕೂಡ ಒಂದು 3-4 ಲಕ್ಷದ ಒಳಗಡೆ ಆಗ್ಬೋದು ಅಂತೇಳಿ ಎಸ್ಟಿಮೇಟ್ ಮಾಡಿಸಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜಾತ್ರಾ ಸಮಿತಿಯವರು, ಗ್ರಾಮ ಪಂಚಾಯಿತಿಯವರು, ಸುತ್ತಮುತ್ತಲಿನ ಗ್ರಾಮೀಣ ಬಂಧುಗಳು ಎಲ್ಲರೂ ಕೂಡ ಸೇರಿ ಇಲ್ಲೊಂದು ರಥೋತ್ಸವವನ್ನು ಮಾಡಿದರೆ ಅನುಕೂಲ ಆಗ್ತದೆ. ಜನರು ಕೂಡ ಬಂದು ರಥದಲ್ಲಿ ಭಾಗವಹಿಸಿ ಅವರು ಕೂಡ ಈ ಜಾತ್ರೆ ಕಳೆಗಟ್ಟುವ ರೀತಿಯಲ್ಲಿ ಮಾಡಿದರೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಒಂದು ಆಸೆ ಇದೆ. ಹಿಂದೆ ನಾವು ಹೇಳಿದ್ದೀವಿ, ಈ ಜಾತ್ರೆ ಇದರೊಳಗೆ ಮೈದಾನದೊಳಗೆ ಗುಡುಗಳಲೆ ಜಾತ್ರಾ ಮೈದಾನದಲ್ಲಿರುವ ಶ್ರೀ ಜಯದೇವ ಜಾತ್ರಾ ಕಲಾವೇದಿಕೆಯಲ್ಲಿ 82ನೇ ಗುಡುಗಳಲೆ ಶ್ರೀ ಜಯದೇವ ಜಾನುವಾರುಗಳ ಜಾತ್ರೆಯ ಮುಕ್ತಾಯ ಸಮಾರೋಪ ಕಾರ್ಯಕ್ರಮವನ್ನು ಜಾತ್ರಾ ಮೈದಾನದ ಕಲಾವೇದಿಕೆಯಲ್ಲಿ ಬುಧವಾರ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಜಾತ್ರೋತ್ಸವ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬರ್ತಾ ಇತ್ತು. ಗ್ರಾಮೀಣ ಭಾಗದ ರೈತಾಪಿ ಜನರು ವರ್ಷಪೂರ್ತಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ವರ್ಷಕ್ಕೊಮ್ಮೆ ರೈತರು ಜಾತ್ರೆಗಳನ್ನ ಹಬ್ಬದ ರೀತಿ ಆಚರಿಸುತ್ತಾರೆ. ಇಂಥ ಜಾತ್ರೆಗಳಲ್ಲಿ ರೈತರು ಸೇರಿ ಸಾಂಸ್ಕೃತಿಕ ವ್ಯವಸ್ಥೆಯಾಗಿತ್ತು. ಆದರೆ ಇಂದು ಜಾತ್ರೋತ್ಸವಗಳನ್ನ ಮೋಜುವಿನ ವ್ಯವಸ್ಥೆಯನ್ನಾಗಿ ಮಾರ್ಪಾಡಾಗಿರುವುದು ವಿಷಾದನೀಯ ಅಂದ್ರು. ಅಂತಾದ್ರೂ ಕೂಡ ಈ ಜಾತ್ರಾ ಸಮಿತಿಯವರು ಜಾತ್ರೆಯನ್ನ ಸಂಕ್ಷಿಪ್ತವಾಗಿಯೋ ಚೆನ್ನಾಗಿಯೋ ಆಟೋಟಗಳನ್ನು ಏರ್ಪಡಿಸಿ ಎಲ್ಲನೂ ಅಟ್ರಾಕ್ಷನ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪುಟಾಣಿ ಮಕ್ಕಳು ಕೂಡ ಪ್ರಾರ್ಥನೆಯನ್ನು ಸೊಗಸಾಗಿ ಹಾಡಿದ್ದಾರೆ. ಜನಗಳು ಇವತ್ತು ಜಾತ್ರೆಗೆ ಬರೋದು, ಕೊಂಡ್ಕೊಂಡು ಹೋಗೋದು, ಅವರಲ್ಲಿರ್ತಕ್ಕಂಥ ಕೃಷಿಯನ್ನು ಮಾಡಿ ಬೆಳೆದಿರ್ತಕ್ಕಂಥ ಫಲಗಳನ್ನು ತಂದು ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಇಟ್ಟು ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜಾತ್ರೆಗಳಲ್ಲಿ ಎಲ್ಲ ಜಾತಿ ಜನಾಂಗದವರು ಒಟ್ಟಾಗಿ ಸೇರೋ ವೈವಿಧ್ಯತೆ ರಥೋತ್ಸವ ಸಂಸ್ಕೃತಿಯನ್ನ ಸಮ್ಮಿಲನಗೊಳಿಸೋ ಕೇಂದ್ರವಾಗಿದೆ. ಆದರೆ ಇಂದು ನಶಿಸ್ತಾ ಇರೋ ಜಾತ್ರೋತ್ಸವಗಳನ್ನ ಉಳಿಸೋಕೆ ಇಂದಿನ ಪೀಳಿಗೆ ಪ್ರಯತ್ನಿಸಿದ್ರೆ ಮಾತ್ರ ಜಾತ್ರೆಯಂತ ಸಂಸ್ಕೃತಿ ಉಳಿಯೋಕೆ ಸಾಧ್ಯ ಆಗುತ್ತೆ. ಜಾತ್ರಾ ಮೈದಾನದಲ್ಲಿ ಮರ ಗಿಡಗಳನ್ನ ನೆಡಬೇಕು, ಜಾತ್ರೆ ನೆನೆಸಿ ಹೋಗದಂತೆ ನೋಡ್ಕೊಳ್ಬೇಕು ಅಂದ್ರು. ಮೊದಲ ಅಲ್ಲಿಗೆ ಬೇಲಿ ಮಾಡಿದ್ರು, ಬೇಲಿ ಆಯಿತು. ದೇವಸ್ಥಾನ ಜೀರ್ಣೋಭಿವೃದ್ಧಿ ಮಾಡಿದ್ರು, ಅದು ಆಯಿತು. ಈಗ ಮರ ಗಿಡಗಳನ್ನು ನೆಟ್ಟು ಕಾಪಾಡಬೇಕಾಗ್ತದೆ. ಅದೇ ಈಗ ಬಂದಿರೋದು ಸಮಸ್ಯೆ. ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಂದು ನೀರೆಲ್ಲ ಒಯ್ದು ಇದು ಮಾಡೋಕ್ಕೆ ಆಗೋದಿಲ್ಲ. ಗಿಡವನ್ನು ನೆಟ್ಟು ಅಲ್ಲಿ ಯಾವ ದನಕರುಗಳು ಕೂಡ ಒಳಗಡೆ ಬರ್ದೇನೆ ಏನು ಹಣಕ್ಕಾಗಿ ಲಾರಿಲಿ ಇಲ್ಲೆಲ್ಲ ನಿಂತ್ಕೊಂಡು ಮರಗಳನ್ನೆಲ್ಲ ತುಂಬಿಸೋದು ಎಲ್ಲ ಮಾಡೋದು ಪರಿಸರವನ್ನು ಕೆಡಿಸ್ತಾ ಇದೆ. ಇವತ್ತು ನಾವು ವೈಜ್ಞಾನಿಕವಾಗಿ ನವಗ್ರಹಗಳಿದ್ದಾವೆ ಅಂತ ನಾವೆಲ್ಲರೂ ಕೂಡ ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದೇವೆ. ಭೂಮಿ, ಬುಧ ಗ್ರಹ ಇಂತಾದಿಯಾಗಿ ನಾವು 9 ಗ್ರಹಗಳನ್ನು ಕೇಳಿದ್ದೇವೆ. ಅದರಲ್ಲೇ ಪ್ರಮುಖವಾಗಿರತಕ್ಕಂಥದ್ದು ಭೂಗ್ರಹ. ಇದರಲ್ಲಿ ಸರ್ವ ಪ್ರಾಣಿಗಳು ಕೂಡ ಇಲ್ಲಿ ವಾಸ ಮಾಡತಕ್ಕಂಥ ಅನುಕೂಲತೆಯನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ಭೂಗ್ರಹದಲ್ಲಿ. ಇನ್ಯಾವುದೇ ನಾವು ವೈಜ್ಞಾನಿಕವಾಗಿ ಸಾವಿರಾರು ಕೋಟಿ ಖರ್ಚು ಮಾಡಿಕೊಂಡು ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲಿ ನೀರಿದೆಯಾ, ಮಣ್ಣಿದೆಯಾ, ಗಾಳಿ ಇದೆಯಾ,
ಸಸ್ಯಗಳಿದ್ದಾವೆ ಅಂತ ನಾವು ಹೋರಾಡಿ ಅಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಹುಟ್ಟಿದ ತಕ್ಷಣ ಆಕ್ಸಿಜನ್ ಆಮ್ಲಜನಕವನ್ನು ಕೊಡ್ತಕ್ಕಂಥ ಒಂದು ಭೂಮಿ, ಇದನ್ನು ನಾವು ಕಾಪಾಡದಲ್ಲ ಇದ್ದರೆ ಮುಂದೆ ಆಮ್ಲಜನಕದ ಬಾರನ್ನು ಓಪಾಡು ಮಾಡಬೇಕಾಗ್ತದೆ. ಮರಗಿಡಗಳಿಂದಲೇ ಮರಗಳನ್ನು ನಟ್ಟು ಆಮ್ಲಜನಕವನ್ನು ಉತ್ಪತ್ತಿ ಮಾಡೋದನ್ನು ಹೋದರೆ ಇವತ್ತು ಉಸಿರಾಡಲಿಕ್ಕೆ ಜನಗಳಿಗೆ ಇವತ್ತು ಭಾರಿ ತೊಂದರೆ ಆಗ್ತಾಯಿದೆ. ನಾವು ಡೆಲ್ಲಿ ಇತರ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ವಾಹನ ದಟ್ಟಣೆಯಿಂದ ಅಲ್ಲಿ ಆಮ್ಲಜನಕವು ಕೂಡ ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಇದೆ ಅಂತ ನಾವು ಕೇಳಿ ಬರ್ತಾ ಇದ್ದೀವಿ. ಯಥೇಚ್ಛವಾಗಿ ಇವತ್ತು ಭೂಮಿ ಒಳಗಡೆ ನೀರನ್ನು ತೆಗೆದು ಕಲ್ಲಳಿ ಮಠದ ರುದ್ರಮುನಿ ಸ್ವಾಮೀಜಿ ಮಾತನಾಡಿ, ನಾವೆಲ್ಲರೂ ವೈಜ್ಞಾನಿಕವಾಗಿ ಅಭಿವೃದ್ಧಿ ಸಾಧಿಸ್ತಾ ಇದ್ರೂ ಆತಂಕಕಾರಿಯಾಗಿ ಕುಬ್ಜರಾಗ್ತಿದ್ದೀವಿ. ಸೊನ್ನೆಯಿಂದ ಮನುಷ್ಯನ ಬದುಕು ಪ್ರಾರಂಭ ಆಗಿ ಸೊನ್ನೆಯಲ್ಲೇ ಅಂತ್ಯಗೊಳ್ತಾ ಇರೋ ನಿಟ್ಟಿನಲ್ಲಿ ಮಧ್ಯದಲ್ಲಿರೋ ಮನುಷ್ಯನ ಬದುಕಿನಲ್ಲಿ ಒಳ್ಳೆಯದನ್ನ ಮಾಡೋ ಮೂಲಕ ಸತ್ ಮೇಲೂ ಹೆಸರು ಉಳಿಸಿಕೊಳ್ಳುವಂತ ಕಾರ್ಯವನ್ನ ಮಾಡುವಂತೆ ಸಲಹೆ ನೀಡಿದರು. ನೇಮಕ ಮಾಡಿದ್ರೆ ಅವರು ನೋಡ್ಕೊತಾರೆ, ಇಲ್ಲದೆ ಹೋದ್ರೆ ನೋಡೋರು ಯಾರು? ವರ್ಷಕ್ಕೊಂದ್ಸರಿ ಬರ್ತೀರಿ, ಅವು ಗಿಡ ಇದಾವಿಲ್ಲ ಅಂತ ನೋಡ್ತೀರಿ, ಹೋಗಿರ್ತವೆ ಅವು ಗಿಡ, ಮತ್ತೆ ಹಾಕ್ತೀರಿ, ಮತ್ತೆ ಹೋಗ್ತಾರೆ. ಇದು ಆಗಬಾರ್ದು. ಅದು ಪಾಲನೆ ಮುಖ್ಯ. ಯಾಕಂದರೆ ನೀರು ಗೊಬ್ಬರ ಇಲ್ಲದೆ ಇದ್ದರೆ ಯಾವುದೂ ಮನುಷ್ಯರೂ ಬೆಳೆಯಲ್ಲ, ಗಿಡನೂ ಬೆಳೆಯಲ್ಲ. ಹಾಗಾಗಿ ಅವನ್ನ ನೋಡ್ಕೊಳಕ್ಕೆ ಬೇಕಾಗಿಲ್ಲ. ಆ ದಿಸೆಯಲ್ಲಿ ಈ ಸಭೆಯಲ್ಲಿ ಆಟಗಳನ್ನು ಆಡಿದವರಿಗೆ ಬಹುಮಾನಗಳನ್ನು ಕೊಡುವಂಥ ಕಾರ್ಯಕ್ರಮ ಇರುತ್ತೆ. ಯಾಕಂದರೆ ಆಟಗಳು ನಿನ್ನೆ ರಾತ್ರಿವರೆಗೂ ಆಟ ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಆಟಗಳು ಬೇಕು ಜೀವನದಲ್ಲಿ. ಮಕ್ಕಳಷ್ಟೇ ಅಂತ ಅಲ್ಲ, ದೊಡ್ಡವರು ಸಹಿತ ಆಡ್ಬೋದು. ಅದಕ್ಕೆ ವಯೋಮಿತಿ ಇಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ದೇಹ ಚಟುವಟಿಕೆಯಿಂದ ಕೂಡಿರಬೇಕು. ಅದಕ್ಕೋಸ್ಕರ ಆಟಗಳು ಬೇಕು. ಆಟಗಳು, ಇವು ಪಾಠಗಳು ಮತ್ತು ನೋಟಗಳು, ಇವು ಮೂರುಗಳ ಸಂಗಮವೇ ಒಂದು ಜಾತ್ರೆ. ನಮ್ಮ ಮನಸ್ಸು ಶುದ್ಧವಾಗಿರಬೇಕಾದ್ರೆ ಕಣ್ಣು ಶುದ್ಧವಾಗಿರಬೇಕು. ಕಣ್ಣು ಶುದ್ಧವಾಗಿರಬೇಕಾದ್ರೆ ಚೆಂದಾಗಿರುವಂಥ ಪರಿಸರವನ್ನು ನೋಡಬೇಕು, ಹಸಿರನ್ನು ನೋಡಬೇಕು. ಹಸಿರೇ ಕಾಣ್ತಾ ಇಲ್ಲ ಈ ಮೈದಾನದಲ್ಲಿ. ಹಾಗಾಗಿ ಮರಗಳನ್ನು ಬೆಳೆಸಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ತಂಪಾಗುತ್ತೆ. ಸ್ವಾಮೀಜಿಗಳು ಹೇಳಿದಂತೆ ಆಮ್ಲಜನಕದ ಕೊರತೆ ತುಂಬ ಆಗ್ತಾ ಇದೆ. ಆಮ್ಲಜನಕವನ್ನು ಹೆಚ್ಚು ಉತ್ಪತ್ತಿ ಮಾಡುವಂತಹ ಮರಗಳನ್ನು ಬೆಳೆಸಬೇಕು. ಅವು ಯಾವುದು ಅಂತಂದರೆ ಅರಳಿ ಮರ, ಅಂದರೆ ಅಶ್ವತ್ಥ ವೃಕ್ಷ ಅಂತ, ಅದು ಆಮ್ಲಜನಕವನ್ನು ಹೇರಳವಾಗಿ ಕೊಡುತ್ತೆ. ಅರಳಿ ಮರ ಬೆಳೆಯೋದ್ರಿಂದ ಆಮ್ಲಜನಕ ಹೆಚ್ಚು ನಮ್ಮ ಭೂಮಿಗೆ ಸಿಗುತ್ತೆ. ಈ ಜಾತ್ರೆಯಲ್ಲಿ ಮುಖ್ಯವಾಗಿ ಜನಗಳು, ಪ್ರಾರಂಭದಲ್ಲಿ ಹೇಳಿದ್ದೆ, ದನಗಳೇ ಇಲ್ಲ ಅಂದಮೇಲೆ ಜಾತ್ರೆ ಏಕೆ ಅಂತ. ದನಗಳು ಇಲ್ಲದೇ ಇದ್ರೂ ಪರವಾಗಿಲ್ಲ, ಜನ ಇದ್ದೀರಲ್ಲ, ಜನಗಳಿಗೆ ಯಾರು ಬೇಕಲ್ಲ ಜಾತ್ರೆ. ಮನಸ್ಸು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆದರೂ ಸಹಿತ ಶಾಂತವಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಜಾತ್ರೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಕಡೆ ಸೇರಿ ಕಷ್ಟ ಸುಖಗಳನ್ನು ಹಂಚಿಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಂಡು ಕಣ್ಣು ತುಂಬಿಸಿಕೊಂಡು ಹೋಗೋದು ಒಂದು ಜಾತ್ರೆಯ ನಿಯಮ. ಈ ಮೈದಾನದಲ್ಲಿ ಇರೋ ಕಟ್ಟಡವನ್ನ ಮೊದಲು ಸರಿಪಡಿಸಬೇಕು. ಜಾತ್ರೆಯಲ್ಲಿ ರಥೋತ್ಸವ ಇದ್ರೆ ಒಳ್ಳೆಯದು ಅಂದ್ರು. ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಇರೀಶ್ ಮಾತನಾಡಿ, ಜಾತ್ರೆಗಳಲ್ಲಿ ಎಲ್ಲಾ ಜಾತಿ ಧರ್ಮದವರು, ಬಡವ ಶ್ರೀವಂತ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರ್ತಾರೆ. ಇಂಥ ಐಕ್ಯತೆಯನ್ನ ಸಾರೋ ಜಾತ್ರೆಯನ್ನ ಉಳಿಸಿಕೊಳ್ಳೋಕೆ ಮುಂದಿನ ಸಮಿತಿ ಸಹಕರಿಸಬೇಕಾಗಿದೆ. ಇಂದು ಅನೇಕ ಸವಾಲುಗಳ ನಡುವೆ ಅದ್ದೂರಿಯಾಗಿ ಜಾತ್ರೆ ಮುಕ್ತಾಯಗೊಂಡಿದೆ. 15 ದಿನ ಜಾತ್ರೆ ನಡೆಸೋದು ಹರಸಾಹಸದ ಕೆಲಸ ಅಂದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಾತ್ರಾ ಸಮಿತಿ ಅಧ್ಯಕ್ಷೆ ಚೈತ್ರ ವಹಿಸಿದ್ರು. ಕಾರ್ಯದರ್ಶಿ ವಿನೀತ್ ಕುಮಾರ್, ದುಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವಾನಿ ಗುರು, ನಿಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್, ಹಂಡ್ಲಿ ಗ್ರಾಮ ಪಂಚಾಯತ್ ಸದಸ್ಯ ವೀರೇಂದ್ರ ಕುಮಾರ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕುಶಾಲಪ್ಪ, ಹಂಡ್ಲಿ ಪಿಡಿಒ ಆಂಜನಾ ದೇವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 15 ದಿನಗಳವರೆಗೆ ನಡೆದ ಜಾತ್ರೆಗೆ ಬುಧವಾರ ತೆರೆ ಬಿತ್ತು. ಅತ್ಯುತ್ತಮ ರಾಸುಗಳಿಗೆ ಬಹುಮಾನ ನೀಡಲಾಯಿತು. ಅಂಗಡಿ ಮುಗ್ಗಟ್ಟವರು, ಪೊಲೀಸ್ ಅಧಿಕಾರಿಯವರು, ಪತ್ರಕರ್ತರು, ಆಶಾ ಕಾರ್ಯಕರ್ತೆಯವರು, ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ನಮ್ಮ ಆಪರೇಟ್ರು, ಮತ್ತು ನಮ್ಮ ಪಂಚಾಯತಿನ ಸಿಬ್ಬಂದಿ ವರ್ಗದವರು, ಲೈಬ್ರರಿ ವಸಂತರವರು ಹಾಗೂ ಇದುವರೆಗೂ ಸಹಕರಿಸಿದಂಥ ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು, ಬಂಧುಗಳು,
ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ. ಹಾಗೂ ಇದೇ ರೀತಿ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಡ ಕೊಟ್ಟು ನೀವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ಹಾಗೆಯೇ ನಮ್ಮ ಸಲಹಾ ಸಮಿತಿಯ ಸದಸ್ಯರು, ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಹಾಗೂ ಈ ಒಂದು ಸಭೆಯಲ್ಲಿ ನಮ್ಮ ಸ್ವಾಮೀಜಿ ಒಂದು ಮಾತು ಹೇಳಿದರು. ರಥೋತ್ಸವ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ರಥೋತ್ಸವಕ್ಕೆ ಎಲ್ಲರೂ ಸಪೋರ್ಟಿವ್ ಆಗಿ ಕೊಡಿ, ಕೈ ಜೋಡಿಸಿ ಅಂತ. ಇದು ತುಂಬ ಒಳ್ಳೆಯ ವಿಷಯ, ಎಲ್ಲರಿಗೂ ಅನುಕೂಲ ಆಗೋಂತಹ ವಿಷಯ. ಇದು ಅಚ್ಚುಕಟ್ಟಾಗಿ ಮಾಡಿದ್ರೆ ನಮ್ಮ ಜಾನುವಾರುಗಳ ಜಾತ್ರೆ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸ್ಬೋದು ಅಂತ ಹೇಳ್ತಾ